ರೇಣುಕಾಸ್ವಾಮಿಯ ಹತ್ಯೆ ಕೇಸಲ್ಲಿ A2 ದರ್ಶನ್ ಜೈಲಿನಲ್ಲಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳ ಹುಚ್ಚಾಟ ಹೆಚ್ಚಾಗ್ತಾ ಇದೆ. ಅಭಿಮಾನಿಗಳಿಂದಲೇ ದಚ್ಚುಗೆ ಕೆಟ್ಟ ಹೆಸರು ಬರ್ತಾ ಇದೆಯಾ ಅಂತ ನೋಡಿ. ನಿಮ್ಮಂತ ಕೆಟ್ಟ ಫ್ಯಾನ್ಸ್ನಿಂದಲೇ ದರ್ಶನ್ಗೆ ಕೆಟ್ಟ ಹೆಸರು, ಹೀಗಂತ ಆರೋಪಿ ದರ್ಶನ್ ಅಭಿಮಾನಿಗಳಿಗೆ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರೇಣುಕಾಸ್ವಾಮಿಯ ಹತ್ಯೆ ಕೇಸಲ್ಲಿ A2 ಆಗಿರೋ ದರ್ಶನ್ ವಿಡಿಯೋಗಳನ್ನ ವೈರಲ್ ಮಾಡಬೇಡಿ. ಯಾಕೆ ಮಾಡ್ತೀರಿ? ಹಿಂಗೆ ವೈರಲ್ ಮಾಡಿನೇ ನಿಮ್ಮಂತ ಕೆಟ್ಟ ಫ್ಯಾನ್ಸ್ನಿಂದಲೇ ದರ್ಶನ್ಗೆ ಕೆಟ್ಟ ಹೆಸರು ಬರ್ತಾ ಇರೋದು. ಸುಮ್ಮನೆ ಈ ರೀತಿಯೆಲ್ಲ ಹಾಕಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ವಿಡಿಯೋಗಳನ್ನು ಹಾಕಬೇಡಿ. ಈ ರೀತಿಯಾಗಿ ದರ್ಶನ್ ಅಭಿಮಾನಿಗಳಿಗೆ ಪೊಲೀಸರು ಕಿವಿ ಮಾತು ಹೇಳಿದ್ದಾರೆ. ಪ್ರಸಂಗ ಎಲ್ಲಿ ನಡೀತು ಅಂತಂದ್ರೆ ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ನಲ್ಲಿ ಕರಿಯಾ ಸಿನಿಮಾ ರಿಲೀಸ್ ಆಗಿದೆ. ಈ ಸಂದರ್ಭದಲ್ಲಿ ಖಾಕಿ ಅವರ ಅಭಿಮಾನಿಗಳಿಗೆ, ದರ್ಶನ್ ಅಭಿಮಾನಿಗಳಿಗೆ ವಾರ್ನಿಂಗ್ ಕೊಟ್ಟಿರೋದು ನೋಡಿ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಸನ್ನ ಥಿಯೇಟರ್ನ ಮುಂಭಾಗ ದರ್ಶನ್ ಅವರ ಸಿನಿಮಾ ಕರಿಯಾ ರಿಲೀಸ್ ಆಗಿದೆ. ಸೊ ಈ ಸಂಬಂಧ ಫ್ಯಾನ್ಸ್ ಜಮಾಯಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರ ಅಭಿಮಾನಿಗಳಿಗೆ. ಸುಮ್ಮನೆ ಯಾವ್ಯಾವ ಥರನೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಡಿ ದರ್ಶನ ಬಗ್ಗೆ. ಅದು ಈ ಸಂದರ್ಭದಲ್ಲಿ ಅದು ಎಫೆಕ್ಟ್ ಬೀಳುತ್ತೆ. ನಿಮ್ಮಿಂದನೇ ಆ ರೀತಿಯ ಕೆಟ್ಟ ಹೆಸರೆಲ್ಲ ಬಂದ್ಬಿಡುತ್ತೆ ಅವ್ರಿಗೆ. ಯಾಕೆ ಮಾಡ್ತೀರಿ? ನಿಮ್ಗೆ ಅಭಿಮಾನ ಇದೆ ತಾನೇ, ಇರಲಿ, ಒಳ್ಳೆ ರೀತಿಯಾಗಿರಲಿ. ನೀವು ಹಿಂಗೆ ಮಾಡಿ ಕೆಟ್ಟ ಹೆಸರು ತರ್ತಾ ಇದ್ದೀರಾ ನೋಡಿ ದರ್ಶನ್ ಅಭಿಮಾನಿ ಅಂಥೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಪೊಲೀಸರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಗಮನಿಸ್ತಾ ಇದ್ದೀವಿ ಇವತ್ತು ರಾಜ್ಯಾದ್ಯಂತ ಕರಿಯಾ ಸಿನಿಮಾ ರಿಲೀಸ್ ಆಯಿತು. ಅಭಿಮಾನಿಗಳ ಒಂದು ಖುಷಿಗೆ ಪಾರವೇ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆ ದರ್ಶನ್ ಜೈಲಿನಲ್ಲಿದ್ದಾರೆ, ಅವರು ಬೇಗ ಬರಲಿ, ಆರೋಪ ಮುಕ್ತರಾಗಿ ಅಂತೇಳಿ ದೇವರಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅಭಿಮಾನಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೇನು ವಾರ್ನಿಂಗ್ ಕೊಟ್ಟರು ಅಂತ? ಶರತ್, ದರ್ಶನ್ ಅವ್ರನ್ನ ಈಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರೂ ಕೂಡ ಅಭಿಮಾನಿಗಳ ಅತಿರೇಕದ ವರ್ತನೆ ಮಾತ್ರ ನಿಲ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ. ಸೊ ಇವತ್ತು ಕರಿಯಾ ಸಿನಿಮಾ ರಿಲೀಸ್ ಆಗಿದೆ. ಓಕೆ, ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಅದನ್ನು ಸಂಭ್ರಮಿಸೋದು ಸಹಜ. ಅದು ಎಲ್ಲ ನಟರ ಅಭಿಮಾನಿಗಳು ಕೂಡ ಅದನ್ನು ಮಾಡ್ತಾರೆ. ಆದರೆ ದರ್ಶನ್ ಅಭಿಮಾನಿಗಳು ಮಾಡ್ತಕ್ಕಂತಹ ಅತಿರೇಕದ ವರ್ತನೆ, ಉದ್ದಟತನ ಏನಿದೆ ಅದು ನಿಜಕ್ಕೂ ಒಂದು ರೀತಿ ಎಲ್ಲರನ್ನೂ ಕೂಡ ಕಸಿವಿಸಿ ಉಂಟು ಮಾಡ್ತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಮಾಡುತ್ತೆ. ಥಿಯೇಟರ್ನಲ್ಲಿ ಮಾಧ್ಯಮಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಬೇರೆ ನಟರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು, ಇಂತಹ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಇವತ್ತು ಕರಿಯಾ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ತರಹದ್ದೇ ಘಟನೆ ನಡೀತು. ಸಾಕಷ್ಟು ಅಭಿಮಾನಿಗಳು ಬೆಳ್ಳಂಬೆಳಿಗ್ಗೆ ಥಿಯೇಟರ್ಗೆ ಬಂದಿದ್ದರು 7 ಗಂಟೆ ಶೋಗೆ. ಸೊ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ನಟರ ಬಗ್ಗೆ, ಮಾಧ್ಯಮದವರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಉದ್ದೇಶಿಸಿ ಮಾತನಾಡಿದರು ಮತ್ತು ಅವರಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟರು. ಎಚ್ಚರಿಕೆಯ ರೀತಿಯಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಟ್ಟರು. ಅಂದರೆ ನಿಮ್ಮಂತಹ ಕೆಲವು, ಅಂದರೆ ಎಲ್ಲರೂ ಅಲ್ಲ, ಒಳ್ಳೆಯ ಅಭಿಮಾನಿಗಳು ಕೂಡ ಇದ್ದೀರಾ. ಆದರೆ ಕೆಟ್ಟ ಅಭಿಮಾನಿಗಳು ನೀವು ಕೆಲವು ಮಾಡುವಂತಹ ಈ ದುರ್ವರ್ತನೆಗಳಿಂದ ಅವರಿಗೆ ಮತ್ತಷ್ಟು ಸಂಕಷ್ಟ ಆಗುತ್ತೆ. ನೀವು ಸಂಭ್ರಮಿಸಿ, ಥಿಯೇಟರ್ ಒಳಗಡೆ ಬಂದು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ ಇದನ್ನು ಸಂಭ್ರಮಿಸಿ, ತಪ್ಪಲ್ಲ. ಆದರೆ ಬೇರೆಯವರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂತಹ ರೀತಿಯಲ್ಲಿ ಸಲಹೆಯನ್ನು ಕೊಟ್ಟರು. ಅದಾದ ನಂತರ ಅಲ್ಲಿರ್ತಕ್ಕಂಥ ಕೆಲ ಅಭಿಮಾನಿಗಳು ಅಲ್ಲಿ ಯಾರು ಬೇರೆ ವ್ಯಕ್ತಿಗಳ ಬಗ್ಗೆ ಅಥವಾ ಮಾಧ್ಯಮದವರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಅಂಥವರಿಗೆ ಸಲಹೆಯನ್ನು ಕೊಟ್ಟರು. ಆ ರೀತಿ ಮಾಡಬೇಡಿ, ನೀವು ಕೇವಲ ನಮ್ಮ ನಟ ದರ್ಶನ್ ಅವ್ರ ಬಗ್ಗೆ ಅಷ್ಟೇ ಮಾತನಾಡಿ ಅನ್ನುವಂಥದ್ದು. ಸೊ ಇಷ್ಟು ಬೆಳವಣಿಗೆಗಳು ಇವತ್ತು ಪ್ರಸನ್ನ ಥಿಯೇಟರ್ನಲ್ಲಿ ನಡೆದಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.